ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಿ. ಜಿ ಅನುರಾಧ. ಜಿ ಅನುರಾಧ. ತಾವು ಇರೋದು MA ಎಲ್ಲಿದೆ? ಇಲ್ಲಿಂದ ದೂರ ಅನ್ನೋದು ಹತ್ರನೇ, ಒಟ್ಟಿನಲ್ಲಿ ಒಂದೇ ಕೂಗಳತೆ. ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಸಂಸಾರದಲ್ಲಿ ವಿರಕ್ತನಾದ ಪ್ರಿಯವೃತ ರಾಜನು ಯಾರ ಮಾತನ್ನೂ ಆಲಿಸದೆ ಎಲ್ಲಿಗೆ ಹೋಗಿ ತಪಸ್ಸನ್ನು ಆಚರಿಸತೊಡಗಿದರು. ಸಂಸಾರದಲ್ಲಿ ವಿರಕ್ತನಾದ ಪ್ರಿಯವೃತ ರಾಜನು ಯಾರ ಮಾತನ್ನೂ ಆಲಿಸದೆ ಎಲ್ಲಿಗೆ ಹೋಗಿ ತಪಸ್ಸನ್ನು ಆಚರಿಸಲಿಕ್ಕೆ ಶುರು ಮಾಡ್ತಾನೆ. ತನ್ನ ತಂದೆಯಾದ ಸ್ವಯಂಭು ಮನುವಿನ ಮಾತನ್ನು ಹೇಳಿದ್ರೆ ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿದನು. ಸ್ವಲ್ಪ ಜೋರಾಗಿ ಹೇಳ್ತೀರಾ? ತನ್ನ ತಂದೆಯಾದ ಸ್ವಯಂಭು ಮನುವಿನ ಮಾತನ್ನು ಕೇಳಿ, ಸ್ವಯಂಭು ಮನುವಿನ ಮಾತನ್ನು ಕೇಳಿದೆ ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಆಚರಿಸಲಿಕ್ಕೆ ಶುರು ಮಾಡ್ತಾನೆ. ಸರಿಯಾದ ಉತ್ತರ. ಯಾಕೆಂದರೆ ಅವನಿಗೆ ಸಂಸಾರದಲ್ಲಿ ವಿರಕ್ತಿ ಬಂದಿರುತ್ತೆ, ಯಾರ ಮಾತು ಕೇಳಲ್ಲ. ಅವಾಗ ಏನಾರ ಮನಸ್ಸಿಗೆ ಬಂದುಬಿಟ್ರೆ, ಈಗ ಮಕ್ಕಳು ಯಾವುದೋ ಟೂರ್ಗೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ ಅಂತಾರೆ. ನಾವು ಹ್ಞೂ ಅಂದರೆ ಸರಿ, ಇಲ್ಲಾಂದ್ರೆ ಅವ್ರು ಹೋಗಂಗೆ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ತಪಸ್ಸು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದಾಗ ಅದನ್ನು ಬಿಡಿಸ್ಲಿಕ್ಕೆ ಆಗಲ್ಲ. ಆದ್ರೂ ಹೇಳ್ತಾರೆ, ತಂದೆ ಹೇಳಿದ್ರೂ ಕೇಳೋದಿಲ್ಲ. ತಪಸ್ಸನ್ನು ಆಚರಿಸಲಿಕ್ಕೆ ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಅವರು ಮಾಡ್ತಾರೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ತಮಗೆ ಬಾಲಗೋವಿಂದನ ಬಾಯಲ್ಲಿ ಬ್ರಹ್ಮಾಂಡವನ್ನು ಅದರಲ್ಲಿ ತನ್ನನ್ನು ನೋಡಿದ ಯಶೋದೆಯ ಮನವು ಏನಾಯಿತು? ಬಾಲಗೋವಿಂದನ ಬಾಯಲ್ಲಿ ಬ್ರಹ್ಮಾಂಡವನ್ನು ಅದರಲ್ಲಿ ತನ್ನನ್ನು ನೋಡಿದ ಯಶೋದೆಯ ಮನವು ಏನಾಯಿತು? ಏನನ್ನಿಸ್ತು? ಆಶ್ಚರ್ಯ ಆಶ್ಚರ್ಯ ಆಯಿತು. ಮತ್ತೇನಾಯಿತು? ನೀನಂದ್ರೆ ಆಗೋದೇನೋ ದಿಗ್ಭ್ರಮೆ ಆಗ್ಬಿಡುತ್ತೆ. ಇದೇನು ಸ್ವಪ್ನವೋ ಅಥವಾ ನಾನು ಎಚ್ಚರದಿಂದ ಇದ್ದೀನೋ, ಸ್ವಪ್ನವೋ ಬುದ್ಧಿ ಭ್ರಮಣೆಯೋ ಅಥವಾ ಪರಮಾತ್ಮನ ಇಂದಾದ ನೂತನ ಸೃಷ್ಟಿಯೋ ಅಂತ ಗೊಂದಲಕ್ಕೀಡಾಗ್ಬಿಡ್ತಾಳೆ. ಯಾರು? ತಾಯಿ ಯಶೋದೆ. ನನ್ನ ಉತ್ತರ ಸರಿಯಾಗಿದೆ. ಯಾಕೆಂದ್ರೆ ಯಾಕಾದ್ರೂ ನೋಡ್ರಿ, ಏನೋ ಬ್ರಹ್ಮಾಂಡವನ್ನು ತೋರಿಸಿದ ಇರ್ಲಿ, ಅದರೊಳಗೆ ಮತ್ತೆ ತನ್ನನ್ನೇ ತೋರಿಸಿ ಅದ್ರ ಜೊತೆಗೆ ತಾಯಿನೂ ಇರ್ತಾಳೆ, ತಾನೂ ಇರ್ತಾನೆ, ತಾಯಿನೂ ಇರ್ತಾಳೆ. ಹಿಂಗಾಗ್ಬೇಡ. ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರದಂಥ ಪರಮಾತ್ಮ ಇಲ್ಲಿ ದಿಗ್ಭ್ರಮೆ ಆಗ್ಬಿಡ್ತಾಳೆ. ಅಂಥ ಒಂದು ಪರಮಾತ್ಮನ ಲೀಲೆ ಇರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಅಜಾಮಿಳನು ದಾಸಿಯೊಡನೆ ಜೀವಿಸುವಾಗ ಏನೆಲ್ಲ ಕೆಟ್ಟ ಕೃತ್ಯಗಳನ್ನು ಮಾಡಿದನು? ಅಜಾಮಿಳನು ದಾಸಿಯೊಡನೆ, ದಾಸಿ ಹಿಂದೆ ಹೋಗ್ಬಿಡ್ತಾನೆ. ಅವಾಗ ಏನೆಲ್ಲ ಕೆಟ್ಟ ಕೃತ್ಯಗಳನ್ನು ಮಾಡಿದನು? ಮದ್ಯಪಾನಾದಿಗಳನ್ನು ಮಾಡತೊಡಗಿದನು. ಹಂಗೆ ಅವನ ಸಂಪತ್ತು ಕರಗಿದಾಗ ಜೂಜು ಕಳ್ಳತನವನ್ನು ಮಾಡಿ ಆಸ್ತಿ ಸಂಪಾದನೆ ಮಾಡಿದ, ಹಣ ಸಂಪಾದನೆ. ಯಾಕೆಂದ್ರೆ ಅವ್ರನ್ನೆಲ್ಲ ಸಾಕ್ಬೇಕಲ್ಲ, ಅದರಿಂದ. ಸರಿಯಾದ ಉತ್ತರ. ಏನಂದ್ರೆ ಮನುಷ್ಯ ಒಂದ್ಸಲಿ ಕೆಟ್ಟ ಮೇಲೆ ಕೆಡ್ತಾನೇ ಹೋಗ್ತಾನೆ, ರಿಪೇರಿ ಆಗೋಕ್ಕಾಗಲ್ಲ. ಒಂದು ಕಳ್ಳತನ ಮಾಡಿದಾಗ ಒಂದು ತಾನೇ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ, ಕೆಟ್ಟ ಕೆಲಸಗಳನ್ನಾಗಲಿ ಒಳ್ಳೆಯದನ್ನಾಗಲಿ, ಅದಕ್ಕೆ ಒಳ್ಳೆ ದಾರಿ ಹಿಡಿದ್ರೆ ಏನಾಗುತ್ತೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ. ಆದರೆ ಕೆಟ್ಟ ದಾರಿಯನ್ನು ಹಿಡಿದ್ರೆ ಕೆಟ್ಟದನ್ನೇ ಮಾಡ್ತಾ ಹೋಗ್ತದೆ. ಅದಕ್ಕೆ ಕೆಟ್ಟದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ದಾಸರು. ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದಯ. ತಾಯಿಗೆ ತನ್ನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ತೋರಿದಂಥ ಪರಮಾತ್ಮ ಮತ್ತೇನೇನು ಮಾಡ್ತಾನೆ? ಭಾಳ ಆನಂದವನ್ನು ಪಡಿಸ್ತಾ ಇರ್ತಾನೆ ಅಲ್ಲಿ ಜನಗಳಿಗೆ. ಏನಂದ್ರೆ ನಂದಗೋಕುಲದ ಮಕ್ಕಳಿಗೆ, ಅವ್ರಿಗೆಲ್ಲ ಆನಂದ ಪಡಿಸ್ತಿರ್ತಾನೆ. ಕಾದನಾ ವತ್ಸವ ಹರಿ ಕಾದನಾ, ಕಾದನಾ ವತ್ಸವ ಹರಿ ಕಾದನಾ, ವೇದ ವೇದ್ಯ ಸಾಧು ವಿನುತ ರಾಧಿಕಾ ರಮಣ ಕೃಷ್ಣ ಮೋದದಿಂದ ಕೇಶವ ಮಾಧವ. ಕಾದನಾ ಕಾದನಾ ಕಾದನಾ
ವತ್ಸವ ಹರಿಕಾದನ ವತ್ಸವ ಹರಿಕಾದನ. ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೇನೆ, ತಮ್ಮನ್ನು ಕರ್ಕೊಂಡು. ಜೀವರ ಕರ್ಮಾನುಸಾರ ಮತ್ತು ಯೋಗ್ಯತಾನುಸಾರ ಏನನ್ನು ಅವರಿಗೆ ಇತ್ತು ಅವರಿಗೆ ಪರಮಾತ್ಮನು ಜಯಾಪಜಯಗಳನ್ನು ಕರುಣಿಸುವನು. ಜೀವರ ಕರ್ಮಾನುಸಾರ ಮತ್ತು ಯೋಗ್ಯತಾನುಸಾರ ಏನನ್ನು ಅವರಿಗೆ ಇತ್ತು ಅವರಿಗೆ ಅವರ ಕರ್ಮಾನುಸಾರ ಜಯಾಪಜಯಗಳನ್ನು ಕರುಣಿಸ್ತಾನೆ. ಸತ್ವ ರಜ ತಮೋ ಶರೀರವನ್ನು ಇದ್ದವರಿಗೆ ಪರಮಾತ್ಮನು ಜೋರಾಗಿ ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಸತ್ವ ರಜ ತಮೋ ಗುಣ ಶರೀರವನ್ನು ಇದ್ದವರಿಗೆ ಪರಮಾತ್ಮನು ಸತ್ವರಜ ತಮೋ ಗುಣಗಳಿಂದ ಕೂಡಿದಂತ ಶರೀರ ಇದು. ಅವರಿಗೆ ಏನ್ ಕೊಡ್ತಾ ಇರ್ತಾನೆ? ಜಯಾಪಜಯಗಳನ್ನು ಪರಮಾತ್ಮನ ಕರುಣಿಸ್ತಾನೆ. ಒಂದ್ಸಲಿ ಸರಿ ಇರ್ತದೆ, ಒಂದ್ಸಲಿ ಯಾಕೆಂದ್ರೆ ಗುಣಗಳು ಹೆಂಗೆ ವೇರಿ ಆಗ್ತಿರ್ತವೆ ಅದೇ ರೀತಿ ಜಯಾಪಜಯಗಳನ್ನು ಕೂಡ ಪರಮಾತ್ಮ ಅಲ್ಲಿ ನಿಂತು ಕರುಣಿಸ್ತಾ ಇರ್ತಾನೆ. ಇಲ್ಲೆಲ್ಲ ನಮಗೇನು ಗೊತ್ತಿಲ್ಲ, ನಾವೇನು ಮಾಡ್ತಾ ಇದ್ದೀವಿ ಗೊತ್ತಿರಲ್ಲ, ಅಲ್ಲಿ ನಿಂತು ಅವನು ನಡೆಸ್ತಾನೆ ಅಂತ ನಾವು ಆ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡಿದಾಗ ಕೆಟ್ಟದನ್ನು ಕೊಡ್ತಾನೆ, ಮತ್ತು ಸಂತೋಷಕರವಾದಂಥ ಕಾರ್ಯಕ್ರಮ ಮಾಡಿದಾಗ ಸಂತೋಷವನ್ನು ಕೊಡ್ತಾನೆ. ಆ ರೀತಿ ಪರಮಾತ್ಮ ಆ ಸತ್ವರ್ಜ ತಮ ಗುಣದ ಜನಗಳಲ್ಲಿ ನಿಂತು ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಸರಿಯಾದ ಉತ್ತರ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ಸಂತೋಷ.